ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಮಿನಿಮಮ್ ಕಾಮನ್ ಸೆನ್ಸ್ ಇಲ್ಲ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಶಾಸಕ ಬಾಲಕೃಷ್ಣ. ದೊಡ್ಡವರಿಗೊಂದು ನ್ಯಾಯ, ಚಿಕ್ಕವರಿಗೊಂದು ನ್ಯಾಯ ಆಗ್ತಿದೆ. ಯತೀಂದ್ರಗೆ ನೋಟಿಸ್ ಕೊಡದೇ ಇದ್ದಿದ್ದಕ್ಕೆ ಶಾಸಕ ಬಾಲಕೃಷ್ಣ ಅಸಮಾಧಾನಗೊಂಡಿರೋದು. ನಾವು ಮಾತಾಡಿದ್ರೆ ಬಲಾತ್ಕಾರ, ಅವರಿಗೆ ಮಾತಾಡಿದ್ರೆ ಚಮತ್ಕಾರ. ಯತೀಂದ್ರ ಹೇಳಿಕೆ ಬಗ್ಗೆ ಇಕ್ಬಾಲ್ ಹುಸೇನ್ ರಿಯಾಕ್ಟ್ ಮಾಡಿದ್ದಾರೆ. ಅವ್ರೇನು ಹೈಕಮಾಂಡ್ ಹತ್ರ ಮಾತಾಡಿರ್ಬೇಕನ್ನೋ ಆ ವಿಚಾರಕ್ಕೆ ಗೊತ್ತಿಲ್ಲ. ಬಟ್ ನನ್ನ ಒಂದು ಮನವಿ ಏನಂದರೆ ಯತೀಂದ್ರ ಅವ್ರಿಗೆ ದಯಮಾಡಿ ಅದು ಈಗ ನಮಗೆ ಪಕ್ಷಕ್ಕೆ ಮತ್ತು ಸರ್ಕಾರಕ್ಕೆ ಇರುಸುಮುರುಸಾಗ್ತದೆ. ದಯಮಾಡಿ ಯಾರೂ ಕೂಡ ನಾಯಕತ್ವದ ಪ್ರಶ್ನೆ ಎತ್ತದ ಬೇಡ ಅಂತೇಳಿ ನನ್ನ ಮನವಿ. ಸರ್, ಈಗಾಗಲೇ ಇದನ್ನು ಹೈಕಮಾಂಡ್ ಹೇಳಿದೆ ಸರ್. ಅಷ್ಟಾದರೂ ಕೂಡ ಯತೀಂದ್ರ ಅವರು ಪದೇ ಪದೇ ಹೇಳ್ತಾ ಇದ್ದಾರೆ. ಇಲ್ಲಿ ಒಬ್ಬೊಬ್ರು ಹಿಂಗೆ ಇರ್ತಾರೆ, ಏನು ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಪಾರ್ಟಿಲಿ. ಅವ್ರಿಗೆ ನೋಟಿಸ್ ಕೊಡಬೇಕಂತ ತಾವೇನು ಒತ್ತಾಯ ಮಾಡ್ತೀವಿ? ತಮಗೆಲ್ಲ ನಾವೇನು ಒತ್ತಾಯ ಮಾಡಲ್ಲ. ಇವೆಲ್ಲ ಮಿನಿಮಮ್ ಕಾಮನ್ ಸೆನ್ಸ್ ಇರಬೇಕು ಅಷ್ಟೇ. ಇದೇನು ಒತ್ತಾಯ ಮಾಡೋ ಕೆಲಸ ಅಲ್ಲ. ನೋಟಿಸ್ ಕೊಟ್ಬಿಟ್ಟು ಉತ್ತರ ಕೊಟ್ಬಿಟ್ರೆ ಎಲ್ಲ ಬಗೆಹರಿತದ? ಅದಲ್ಲ. ಸರ್ಕಾರಕ್ಕೆ ಇರುಸುಮುರುಸಾಗಬಾರ್ದು. ಗೊತ್ತಿಲ್ಲ, ಅವ್ರೇನು ಹೈಕಮಾಂಡ್ ಹತ್ರ ಮಾತಾಡಿರ್ಬೇಕನ್ನೋ ಆ ವಿಚಾರಕ್ಕೆ ಗೊತ್ತಿಲ್ಲ. ಬಟ್ ನನ್ನ ಒಂದು ಮನವಿ ಏನಂದರೆ ಯತೀಂದ್ರ ಅವ್ರಿಗೆ ದಯಮಾಡಿ ಅದು ಈಗ ನಮಗೆ ಪಕ್ಷಕ್ಕೆ ಮತ್ತು ಸರ್ಕಾರಕ್ಕೆ ಇರುಸುಮುರುಸಾಗ್ತದೆ. ದಯಮಾಡಿ ಹಣೆಯಲ್ಲಿ ಬರೆದಿದ್ರೆ ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅಂತ ಬಿಜೆಪಿ ಉಚ್ಚಾಟಿತ ಶಾಸಕ ಎಸ್.ಟಿ. ಸೋಮಶೇಖರ್ ಹೇಳಿಕೆ ಕೊಟ್ಟಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಯಾಕೆ ಸಿಎಂ ಆಗಬಾರ್ದು? ಡಿಕೆ ಶಿವಕುಮಾರ್ ಪಕ್ಷ ಕಟ್ಟಿಲ್ವಾ? ಶ್ರಮ ಹಾಕಿಲ್ವಾ? ಕೂಲಿ ಕೇಳ್ತಿದ್ದಾರೆ. ಹಣೆ ಬರಹದಲ್ಲಿದ್ರೆ ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ. ಇದು ಎಸ್.ಟಿ. ಸೋಮಶೇಖರ್ ಕೊಟ್ಟಂತ ಹೇಳಿಕೆ. ಇದು ಕುಮಾರ್ ಅವ್ರಿಗೂ ಅವಕಾಶ ಸಿಗಲಿ ಅಂತ ಹೇಳ್ತಾ ಇರುವಂಥದ್ದು. ಡಿ ಕೆ ಶಿವಕುಮಾರ್ ಅವರು 8 ಬಾರಿ ಶಾಸಕರಾಗಿದ್ದಾರೆ. ಹಲವಾರು ಡಿಪಾರ್ಟ್ಮೆಂಟ್ ಮಂತ್ರಿಗಳಾಗಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಕೆಲಸ ಮಾಡಿದ್ದಾರೆ. ಯಾಕಾಗಬಾರ್ದು? ಡಿ ಕೆ ಶಿವಕುಮಾರ್ ಒಂದು ಸಾರಿ ಮುಖ್ಯಮಂತ್ರಿ ಯಾಕಾಗಬಾರ್ದು? ಈಗ ಮುಂದೆ ಯಾವಾಗಲಾರಾಗಲಿ ಅವ್ರ ಹಣೆಯಲ್ಲಿ ಬರೆದಿದ್ರೆ ಮುಖ್ಯಮಂತ್ರಿ ಆಗೇ ಆಗ್ತಾರೆ. ಅವ್ರ ಹಣೆಯಲ್ಲಿ ಬರೆದಿಲ್ಲ ಅಂತಂದರೆ ಮುಖ್ಯಮಂತ್ರಿ ಆಗಲ್ಲ. ಬಟ್ ಯಾರೇ ಆದ್ರೂ ಅಷ್ಟೇ. ಈಗ ನನ್ನ ಹಣೆಯಲ್ಲಿ ಬರೆದಿತ್ತು, ಬಿ ಜೆ ಪಿಲಿ ಮಂತ್ರಿ ಆಗಬೇಕು ಅಂತಿತ್ತು, ಬಿ ಜೆ ಪಿಲಿ ಆಯಿತು. ನಾನು ಹುಟ್ಟು ಕಾಂಗ್ರೆಸ್ಸಲ್ಲಿ ನನ್ನ ಮಂತ್ರಿ ಆಗಲಿಲ್ಲ. ನನ್ನ ಹಣೆ ಬರದಲ್ಲಿ ಬಿ ಜೆ ಪಿ ಪಕ್ಷದಲ್ಲಿ ಮಂತ್ರಿ ಆಗಬೇಕು ಅಂತಿತ್ತು, ಆಯಿತು, ಸಹಕಾರ ಸಚಿವನಾದೆ. ಯಾರ ಹಣೆಯಲ್ಲಿ ಏನೇನು ಬರ್ತಿರ್ತದೋ ಯಾರು ಗೊತ್ತಿರ್ತದೆ. ಯಾರು ಶಿವಕುಮಾರ್ ನೋಡ್ರಿ, ಶಿವಕುಮಾರ್ ಯಾವ ಕಾರಣಕ್ಕೂ ಬಿ ಜೆ ಪಿಲಿ ಹೋಗೋದಿಲ್ಲ. ಕಾಂಗ್ರೆಸ್ಸಲ್ಲೇ ದುಡ್ದಿದ್ದಾರೆ, ಶ್ರಮ ಹಾಕಿದ್ದಾರೆ, ಹೋರಾಟ ಮಾಡಿದ್ದಾರೆ, ಪಕ್ಷ ಕಟ್ಟಿದ್ದಾರೆ. ಯಾಕೆ ಬಿ ಜೆ ಪಿಗೆ ಯಾಕೆ ಹೋಗಿ ಮಂತ್ರಿ ಆಯ್ತಾರೆ ಅವರು? ಯಾವುದು ಕೂಲಿ ಯಾಕೆ ಸಿಕ್ಕೋದಿಲ್ಲ? ಕೂಲಿ ಯಾರು ಕೊಡೋದಿಲ್ಲ ಅಂತ ಹೇಳ್ತಕ್ಕಂಥವ್ರು ಯಾರಿದ್ದಾರೆ? ಕಷ್ಟಪಟ್ಟಿಲ್ವಾ? ಇಡೀ ರಾಜ್ಯ ಸುತ್ತಾಡಿಲ್ವಾ? ಡಿಕೆ ಶಿವಕುಮಾರ್ ಸಿಎಂ ಆಗ್ಲಿ ಅನ್ನೋ ಎಸ್.ಟಿ. ಸೋಮಶೇಖರ್ ಅವರ ಹೇಳಿಕೆ. ಎಸ್.ಟಿ. ಸೋಮಶೇಖರ್ ಹೇಳಿಕೆಗೆ ಎಸ್ ಪೊನ್ನಣ್ಣ ತಿರುಗೇಟನ್ನ ಕೊಟ್ಟಿದ್ದಾರೆ. ಎಸ್.ಟಿ. ಸೋಮಶೇಖರ್ ಬಿಜೆಪಿಯಿಂದ ಉಚ್ಚಾಟಿತರಾಗಿದ್ದಾರೆ. ಈಗ ಸ್ವತಂತ್ರರಾಗಿದ್ದಾರೆ. ನಮ್ಮ ಪಕ್ಷಕ್ಕೆ ಸೇರೋದಕ್ಕೂ ಆಗಲ್ಲ. ಎಸ್.ಟಿ. ಸೋಮಶೇಖರ್ ಅಲ್ಲೂ ಇಲ್ಲ, ಇಲ್ಲೂ ಇಲ್ಲ, ಅತಂತ್ರರು. ನಮ್ಮ ಪಕ್ಷದ ಬಗ್ಗೆ ಮಾತಾಡೋ ನೈತಿಕತೆಯೇ ಇಲ್ಲ ಅಂತ ಪೊನ್ನಣ್ಣ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅವರು ಭಾರತೀಯ ಜನತಾ ಪಕ್ಷದಿಂದ ಉಚ್ಚಾಟನೆ ಆಗಿದ್ದಾರೆ. ಅದರಿಂದ ಸ್ವತಂತ್ರವಾಗಿ ಮಾತಾಡ್ತಾರೆ. ಅವರು ಸ್ವತಂತ್ರಕ್ಕೆ ಕಡಿವಾಣ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರು ಏನು ಬೇಕಾದ್ರೆ ಹೇಳ್ತಾರೆ, ಅವರ ಅಭಿಪ್ರಾಯ. ಅವ್ರು ಯಾವುದೇ ಪಕ್ಷಕ್ಕೆ ಸೇರಿದವರಲ್ಲ. ಅಲ್ಲ, ನಮ್ಮ ಪಕ್ಷದ ವಿಚಾರ ಅವರು ಏನೂ ಮಾತಾಡಿಲ್ಲ. ಅವ್ರು ಮಾತಾಡಲು ಕೂಡುದು. ಅವ್ರು ನಮ್ಮ ಪಕ್ಷಕ್ಕೆ ಸೇರೋಂಗೂ ಇಲ್ಲ, ಯಾಕೆಂದರೆ ಡಿಸ್ಕ್ವಾಲಿಫೈ ಆಗ್ಬಿಡ್ತಾರೆ. ಆದರೆ ಅಲ್ಲೂ ಇಲ್ಲ, ಅವರು ಇಲ್ಲೂ ಇಲ್ಲ. ಪಾಪ ಅತಂತ್ರವಾಗಿದ್ದಾರೆ. ಅತಂತ್ರವಾಗಿದ್ದಾಗ ಕೆಲವು ಅಭಿಪ್ರಾಯಗಳು ವ್ಯಕ್ತಪಡಿಸ್ಕೊಂಡು ಉಳ್ಕೋಬೇಕಲ್ಲ ರಾಜಕೀಯ ಮಾತಾಡ್ತಾರೆ. ಅದನ್ನು ನಾವೇನು ಆಕ್ಷೇಪಣೆ ಮಾಡೋದಕ್ಕಾಗಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.